ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ರಾಗಿ ಹಸಿಟ್ಟಿಂದ ಕಡುಬು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು 1 ಕಪ್ಪಷ್ಟು ಕಡಲೆಪಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 4 ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಪುಡಿ ಮಾಡ್ಕೊಬರೋಣ. ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದು ಪುಡಿ ಆಗಿದೆ. ಈಗ ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಈಗ ಅದೇ ಜಾರ್ಗೆ 1 ಕಪ್ಪಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬರೋಣ. ಇದೆಲ್ಲನೂ ಗ್ರೈಂಡ್ ಮಾಡ್ಕೊಂಡಾಗಿದೆ. ಈಗ ಅದೇ ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ 1 ಕಪ್ಪಷ್ಟು ಬೆಲ್ಲನ ತುರಿದು ಸೇರಿಸ್ಕೊತಾ ಇದ್ದೀನಿ. ಅವ್ರವ್ರ ಟೇಸ್ಟಿಗೆ ತಕ್ಕ ಹಾಗೆ ನಾನು 1 ಕಪ್ಪಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಹಸಿಟ್ಟಿಂದನೇ ಎಲ್ಲ ರಾಗಿ ಹಸಿಟ್ಟಿಂದನೂ ಕಡುಬು ಮಾಡ್ಕೋಬೋದು. ಸೇಮ್ ಅದೇ ಮೆಥಡಲ್ಲೇ. ಈಗ ನಾನು ಮುದ್ದೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ರಾಗಿ ಹಸಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಈಗ ಇದನ್ನೆಲ್ಲ ನೀಟಾಗಿ ತಿರುಗ್ಕೋಬೇಕು. ನೀಟಾಗಿ ತಿರುಗ್ಕೊಂಡಾದಮೇಲೆ ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸ್ಕೋಬೇಕು. ಗಮ್ಮಂತ ವಾಸನೆ ಬರುತ್ತೆ ಮುದ್ದೆ ಬೇಯೋದು. ಅಷ್ಟರವರೆಗೂ ಅದನ್ನು ಬೇಯಿಸ್ಕೋಬೇಕು. ಈಗ ಮುದ್ದೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಕೈ ತ್ಯಾವ ಮಾಡ್ಕೊಂಡು ಮುಟ್ಟಿದ್ರೆ ನಮ್ಮ ಕೈಗೆ ಅಂಟ್ಕೋಬಾರ್ದು. ಈಗ ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಿದೆ. ಮುದ್ದೆ ಕಟ್ಕೊಳ್ಳೋಣ ಉಂಡೆಗಳಾಗಿ. ಈಗ ಈ ರೀತಿ ಮುದ್ದೆನ ಉಂಡೆ ಮಾಡಿ ನಾವು ಮಾಡಿಟ್ಕೊಂಡಿರೋ ಅಷ್ಟು ಮುದ್ದೆಗಳನ್ನ ಈ ರೀತಿ ಉಂಡೆ ಮಾಡ್ಕೋಬೇಕು. ಇದನ್ನು ಆರಕ್ಕೆ ಬಿಡ್ದಿರ ಪಾತ್ರೆ ಒಳಗಡೆ ಹಾಕಿ ಮುಚ್ಚಿಟ್ಕೋಬೇಕು. ಈಗ ನಾವು ಹೂರಣ ರೆಡಿ ಮಾಡಿಟ್ಕೊಂಡಿದ್ದೀವಿ. ಈಗ ಮುದ್ದೆ ತೊಳ್ಸ್ಕೊಂಡು ಆಗಿದೆ. ಮುದ್ದೆನ ಚಿಕ್ಕ ಚಿಕ್ಕ ಉಂಡೆಗಳು ಈ ರೀತಿ ಮಾಡಿಕೊಂಡು ಇದನ್ನು ತಟ್ಕೋಬೇಕು. ಈ ರೀತಿ ನೀಟಾಗಿ ಮೆದ್ಕೊಂಡು ಬಟ್ಲಾಕಾರದಲ್ಲಿ ಮಾಡ್ಕೋಬೇಕು. ಇದನ್ನು ಕೈಗೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಈ ರೀತಿ ಮಾಡ್ಕೊಬೇಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಹೂರಣನ ತುಂಬಿಸೋಣ. ಈ ರೀತಿ ಹೂರಣ ಎಲ್ಲ ಒಳಗೆ ಇಟ್ಮೇಲೆ ಈ ರೀತಿ ಸುತ್ತಲೂ ಪ್ರೆಸ್ ಮಾಡ್ಕೊಬೇಕು ನೀಟಾಗಿ. ಅದು ಓಪನ್ ಆಗದೆ ಇರೋ ಥರ. ಕಡುಬು ಒತ್ತೋದ್ರಲ್ಲೂ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಕೈಯಿಂದನೂ ಸುತ್ಕೋಬೋದು ಕಡುಬನ್ನ. ಈ ರೀತಿ ಸುತ್ತಲೂ ಪ್ರೆಸ್ ಮಾಡಾದಮೇಲೆ ಈ ರೀತಿ ನಿಧಾನಕ್ಕೆ ಈ ರೀತಿ ಸುತ್ಕೊತಾ ಹೋಗಬೇಕು. ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಉಳಿದಿರೋ ಕಡುಬನ್ನೆಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ. ಉಳಿದಿರೋ ಮುದ್ದೆನೆಲ್ಲ ಈ ರೀತಿ ಕಡುಬು ಮಾಡ್ಕೊಂಡಾಗಿದೆ. ಈಗ ರುಚಿಕರವಾದ ಕಡುಬು ರೆಡಿಯಾಗಿದೆ. ಇದ್ರ ತುಪ್ಪದ ಜೊತೆಗೆ ಸವಿಯಲು ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ಆರೋಗ್ಯಕರವಾದ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.